ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿಯಲ್ಲಿ ಗುತ್ತಿಗೆ ನೌಕರ ಹಾಗೂ ಚಾಲಕನ ಕೆಲಸ ಮಾಡಿದಂಥ ಬಾಬು ಅನ್ನುವರು ಮೃತಪಟ್ಟಿದ್ದು ಅವರು ಸಾಯೋದಕ್ಕೂ ಮುನ್ನ ಒಂದು ಡೆತ್ ನೋಟ್ ಬರೆದಿಟ್ಟಿದ್ದು. ಡೆತ್ ನೋಟ್ನಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ನನ್ನ ಸಾವಿಗೆ ಕಾರಣ ಅಂತ ಬರೆದಿದ್ದಾರೆ. ಮತ್ತು ಅದರ ಜೊತೆ ನಾಗೇಶು ಮಂಜುನಾಥ್ ಅಂತ ತೋರಿಸಿದ್ದಾರೆ. ಈಗ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕೆಲವು ಮುಖಂಡರುಗಳು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಬಂಧಿಸಬೇಕು, ಅವ್ರ ಮೇಲೆ ಪ್ರಕರಣ ದಾಖಲಿಸಬೇಕು ಅಂತ ಒತ್ತಡ. ಈ ಕುರಿತು ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ BJP ಮುಖಂಡರುಗಳಿದ್ದಾರೆ. ಅವರು ಯಾವ ರೀತಿ ಸ್ಪಷ್ಟನೆ ನೀಡ್ತಾರೆ ಮತ್ತು ಯಾವ ರೀತಿಯಾಗಿ ಡಾಕ್ಟರ್ ಕೆ ಸುಧಾಕರ್ ನಡೆಯನ್ನು ಸಮರ್ಥಿಸ್ಕೊಳ್ತಾರೆ ಅಂತ ನಾನು ಕೇಳಿ ತಿಳ್ಕೊಳ್ಳೋಣ. ಈಗ ಬಾಬು ಅವರು ಆತ್ಮಹತ್ಯೆ ಮಾಡೋದಕ್ಕೂ ಮುನ್ನ ಅಂದರೆ ಮೊನ್ನೆ ರಾತ್ರಿ ಡೆತ್ ನೋಟ್ ಬರೆದು ಒಬ್ಬ ಮಹಿಳೆ ಮೂಲಕ ಅವ್ರ ಹೆಂಡತಿಗೆ ಹೋಗುತ್ತೆ. ಮತ್ತು ಇವತ್ತು ಬೆಳಗ್ಗೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಪ್ರಕರಣದ ಬಗ್ಗೆ ನಿಮಗೇನು ಅನಿಸುತ್ತೆ? ಜಿಲ್ಲಾ ಪಂಚಾಯಿತಿಯ ಗುತ್ತಿಗೆದಾರರಾಗಿರ್ತಕ್ಕಂಥ ಚಾಲಕರಾಗಿರ್ತಕ್ಕಂಥ ಬಾಬು ಅವರು ಡೆತ್ ನೋಟ್ ನಿನ್ನೆ ರಿಲೀಸ್ ಮಾಡಿ ಇವತ್ತು ಬೆಳಗ್ಗೆ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ಕೊಂಡು ಸತ್ತಿರ್ತಕ್ಕಂಥದ್ದು ದುಃಖಕರವಾದಂಥ ವಿಚಾರ. ಆ ಡೆತ್ ನೋಟಲ್ಲಿ ನೇರವಾಗಿ ಅವರು ಡಾಕ್ಟರ್ ಕೆ ಸುಧಾಕರ್ ಅವರು ನನ್ನ ಸಾವಿಗೆ ಕಾರಣ ಮತ್ತು ಆ ಮಿಡ್ಲಲ್ಲಿ ನಾಗೇಶು ಮಂಜುನಾಥನ ಮೇಲೆ ಆರೋಪ ಮಾಡಿದ್ದಾರೆ. ಸರ್, ಇವತ್ತು ಡಾಕ್ಟರ್ ಸುಧಾಕರ್ ಮತ್ತು ನಾಗೇಶು ಮಂಜುನಾಥ್ ಕಾರಣ ಅಂತ ಡೆತ್ ನೋಟಾಗಿ ಬರೆದಿದ್ದಾರೆ. ಅವರು ನೇರವಾಗಿ ಬರೆದಿದ್ದಾರೆ. ನೋಡಿ, ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಕೆಲಸ ಕೊಡಿಸ್ತೀವಿ ಅಂತಕ್ಕಂಥದ್ದು ನನಗೆ ಮೋಸ ಮಾಡಿದ್ದಾರೆ ಮಂಜುನಾಥ್ ನಾಗೇಶು. ನನ್ನ ಹತ್ರ ಹಣ ತೆಗೆದುಕೊಂಡು TPS ಹತ್ರ ಹಣ ತೆಗೆದುಕೊಂಡು ಮೋಸ ಮಾಡಿದ್ದಾರೆ ಅಂತಕ್ಕಂಥದ್ದು ಡೆತ್ ನೋಟ್ ಬರೆದಿದ್ದಾರೆ. ಇವತ್ತು ಸರ್ಕಾರ ಮಂತ್ರಿಗಾದ್ಮೇಲೆ ನೂರಾರು ಜನ ಸಾವಿರಾರು ಜನ ಹೋಗ್ತಕ್ಕಂಥದ್ದು ಸಹಜ. ಇವತ್ತು ನಾನೇ ಒಬ್ಬ ಮುಖಂಡ ನನ್ನ ಹತ್ರ ಬರ್ತಾರೆ, ನಾನು ಕರ್ಕೊಂಡು ಹೋಗ್ತೀನಿ ಕೆಲಸ ಕೊಡಿಸ್ಬೇಕಣ್ಣ ಅಂದಾಗ ಅವರು ಆಯಿತು ಅಂತಾರೆ. ನಾನು ಇನ್ನೊಂದು ರೀತಿ ಕೆಲಸ ಮಾಡಿದಾಗ ಅದಕ್ಕೆ ಡಾಕ್ಟ್ರು ಕಾರಣ ಆಗೋದಿಲ್ಲ. ಆ ರೀತಿ ನಾಗೇಶು ಮತ್ತು ಮಂಜು ನಮ್ಮ BJP ಮುಖಂಡರೇ ಈಗ ಮಾಮೂಲಿ ಕಾರ್ಯಕರ್ತರಾಗಿ ಹೋಗಿರ್ಬೋದು, ಹೋಗಿ ಕೆಲಸ ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿ ಇವನ್ನ ಯಾರನ್ನ ಬಾಬು ಅವ್ರನ್ನ ನಂಬಿಸಿ ಅವ್ರ ಹತ್ರ ದುಡ್ಡು ತೆಗೆದುಕೊಂಡು ಮೋಸ ಮಾಡಿರ್ಬೋದು. ಆದ್ದರಿಂದ ಮಂಜುನಾಥ್ ಮತ್ತು ನಾಗೇಶ್ ಮೇಲೆ ಕ್ರಮ ತೆಗೆದುಕೊಂಡು ನಮ್ಮದೇನು ಅಭ್ಯಂತರ ಈಗ ಮತ್ತೊಂದು ಕಡೆಗೆ ಡೆತ್ ನೋಟಲ್ಲಿ ಇರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ನ ಹೆಸರನ್ನೇ ಬಳಸಿಕೊಂಡು ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯ ಮಾಡಿದೆ. ಅದಕ್ಕೆ ನಿಮ್ಮ ಅನಿಸಿಕೆ ಏನು? ಸರ್, ಇವತ್ತು ಏನು ಡೆತ್ ನೋಟು 5ನೇ ತಾರೀಕು ರಿಲೀಸ್ ಆಗುತ್ತೆ. ಅದು 4:39 ರಿಲೀಸ್ ಆಗುತ್ತೆ. ಯಾರು ವಾಟ್ಸಪ್ಗೆ ಹೋಗುತ್ತೆ, ಅವ್ರ ಕುಟುಂಬದವ್ರಿಗೆ ಯಾರು ಕಳಿಸ್ತಾರೆ, ತಿರ್ಗಾ ಯಾರ್ಯಾರ ಹೆಸರು ಬಂದಿದೆ ಅದು ಮುಕ್ತವಾಗಿ ಒಂದು ತನಿಖೆ ಆಗಬೇಕು. ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಎಲ್ಲ ಇದರಲ್ಲೂ ಹಂತಗಳಲ್ಲೂ ಏನೇನು ತನಿಖೆಗಳಿದೆ ಅದು ಮಾಡಬೇಕು. ಇವತ್ತು ನಮ್ಮ ನಾಯಕರು ರಾಜ್ಯದಲ್ಲಿ ದೇಶದಲ್ಲೇ ಒಂದು ಅಭಿವೃದ್ಧಿ ಮಾಡ್ತಕ್ಕಂಥ ಎತ್ತರಕ್ಕೆ ಬೆಳೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಪಿತೂರಿ ಮಾಡೋ ಅಂಥ ಕೆಲಸವನ್ನು ಕಾಂಗ್ರೆಸ್ ಕೆಲವು ದುರುದ್ದೇಶ ಮುಖಂಡರುಗಳು ಮಾಡ್ತಾ ಇದ್ದಾರೆ. ಇವತ್ತೇನಾದರೂ ನಮ್ಮ ನಾಯಕರು ಹೆಸರೇನು ಸೇರಿಸಿದ್ರೆ ನಾವು ಉಗ್ರವಾದ ಒಂದು ಹೋರಾಟವನ್ನು ಮಾಡ್ತೀವಿ. ಇವತ್ತು ರಾಜ್ಯ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇವತ್ತು ಏನು ನಾಗೇಶು ಮತ್ತು ಬಾಬು ಇವರು ಯಾರು ಮಂಜುನಾಥ್ ಅನ್ನೋರು ಇವತ್ತು ನಮ್ಮ ಮುಖಂಡರ ಹತ್ರ ನಾವು ಒಂದು ಬಾರಿನೂ ನಾವು ನೋಡಿಲ್ಲ. ಯಾಕಂದರೆ ನಾವು ಸಾಕಷ್ಟು ಬಾರಿ ನಾವು ನಾಯಕರ ಜೊತೆಯಲ್ಲಿ ಇರ್ತಾನೆ. ಯಾವತ್ತೂ ಅವರು ಬಂದು ಸೇರಿ ನಮ್ಮ ಕಾರ್ಯಕ್ರಮಲ್ಲೂ ಭಾಗವಹಿಸಿಲ್ಲ. ಯಾವತ್ತು ಇದಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇದು ಎಲ್ಲ ರೀತಿ ಮುಕ್ತವಾಗಿ ತನಿಖೆ ಆದ್ರೇ ನಮಗೆ ಇದು ಜನಕ್ಕೆ ಮಾಹಿತಿ ಸಿಗೋದು. ಅದಕ್ಕೋಸ್ಕರ ನಾವೇ ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಎಲ್ಲ ರೀತಿಯ ತನಿಖೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯಿಸ್ತೀವಿ. ಈಗ ಮತ್ತೊಂದು ಕಡೆ ಅಂದರೆ ಒಂದು ಕಡೆ ಕಾಂಗ್ರೆಸ್ ಅವರು, ಮತ್ತೊಂದು ಕಡೆ BJP ಅವರು ಪೊಲೀಸ್ ಠಾಣೆ ಬಳಿ ಹೋಗಿ ಏನು ಮಾಡ್ತಿದ್ದೀರಿ? ಪೊಲೀಸರ ಮೇಲೆ ಯಾವ ಥರ ಒತ್ತಡ ಇರ್ತಾ ಇದ್ದೀರಿ? ಅಲ್ಲ, ಈಗ ಅವರು ಕಾಂಗ್ರೆಸ್ ಮುಖಂಡರು ಹೋಗಿ ಏನು ಡೆತ್ ನೋಟಲ್ಲಿರ್ತಕ್ಕಂಥ ಮಂಜುನಾಥ್ ಮತ್ತು ನಾಗೇಶ್ ಏನಿದ್ದಾರೆ ಅವ್ರ ಮೇಲೆ ಅವರ ಶ್ರೀಮತಿಯವರು ಕಂಪ್ಲೇಂಟ್ ಕೊಡಲಿಕ್ಕೆ ಹೋದಾಗ ಆ ಕಂಪ್ಲೇಂಟನ್ನೇ ತಿರುಚಿ ಡಾಕ್ಟರ್ ಸುಧಾಕರ್ ಅವರ ಹೆಸರು ಮೇಲೆ ಬರೆದು ಮೊದಲನೇ ಆರೋಪಿಯಾಗಿ ಅವ್ರನ್ನ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಒತ್ತಡ ತರಲಿಕ್ಕೆ ಹೋದಾಗ ನಮ್ಮ ಮುಖಂಡರು ಹೋಗಿ ಅದನ್ನು ಪ್ರತಿಭಟನೆ ಮಾಡಿರಬೇಕು. ಯಾಕೆಂದರೆ ವಾಸ್ತವಾಂಶ ನಾನು ಬಹುಶಃ ಕೇಳಿರ್ತಕ್ಕಂಥದ್ದು ಅವರ ಶ್ರೀಮತಿಯವರು ನನಗೆ ಈ ದುಡ್ಡು ಕೊಟ್ಟಿರ್ತಕ್ಕಂಥ ವಿಷಯನೂ ಗೊತ್ತಿಲ್ಲ, ನನ್ನ ಕಡೆ ಯಾರ್ದು ಪ್ರಸ್ತಾಪನೂ ಮಾಡಿಲ್ಲ ಅನ್ನೋ ಒಂದು ಮಾತನ್ನು ವಿಡಿಯೋದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ರಾಜಕಾರಣಕ್ಕೋಸ್ಕರ ಈ ಒಂದು ಘಟನೆನ ಉಪಯೋಗಿಸ್ಕೊಳ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಮುಖಂಡರುಗಳು. ಇದು ಸರ್ವತಾ ತಪ್ಪು. ಇದು ಯಾವುದೇ ಕಾರಣಕ್ಕೂ ಕೂಡ ತನಿಖೆ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ. ಅದು ನಿನ್ನೆ ಶೇರ್ ಆಗಿದೆ. ಬಹುಶಃ ನಿನ್ನೆ ಶೇರ್ ಆಗಿರೋದು ಯಾರ ಮೊಬೈಲ್ಗೆ ಹೋಗಿದೆ, ಯಾರ ಮೊಬೈಲಿಂದ ಮತ್ತೆ ಇನ್ನೊಬ್ರಿಗೆ ಶೇರ್ ಆಗಿದೆ, ಅದನ್ನು ದಯವಿಟ್ಟು ಇವತ್ತು ತನಿಖೆ ಮಾಡಬೇಕು. ಇದು ಉನ್ನತ ಮಟ್ಟದ ತನಿಖೆ ಆದ್ರೇ ಗೊತ್ತಾಗೋದು. ನೋಡಿ, ನನ್ನ ಹತ್ರನೂ ಇದೆ, ಅದು ಯಾವಾಗ ಬಂದಿದೆ ಅಂತ. ನಿನ್ನೆ ನೋಡಿರಿ, ಈ ಡೆತ್ ನೋಟಲ್ಲಿ ತಾವೇ ನೋಡ್ಬೋದು 4:38 PM ಬಂದಿದೆ. ಅಂದರೆ ನಿನ್ನೆ 4:38ರಲ್ಲಿ ಇದು ಶೇರ್ ಆಗಿದೆ. ಯಾರ ಮೊಬೈಲ್ಗೆ ಹೋಗಿದೆ
ಆ ಮೊಬೈಲ್ ನೋಡಿರ್ತಕ್ಕಂಥವ್ರು ಯಾರು, ಈತ ಆತ್ಮಹತ್ಯೆ ಮಾಡ್ಕೊತಾನೆ ಅಂತ ಗೊತ್ತಾಗಿ ಕೂಡ ಅವ್ರು ಯಾಕೆ ಸುಮ್ಮನೆ ಇದ್ದರು? ಇದು ಡಿಲೀಟ್ ಮಾಡಿದ್ರೆ ಬಿಟ್ಟಿಲ್ಲೋ ಗೊತ್ತಿಲ್ಲ. ಇದನ್ನು ಅವ್ರು ಯಾರ ಮೊಬೈಲ್ಗೆ ಹೋಗಿದೆಯೋ ಅವ್ರು ಹಿಡ್ಕೊಂಡ್ರೆ ಗೊತ್ತಾಗ್ತಿದೆ ಆ್ಯಕ್ಚುಲಿ ಏನಾಗಿದೆ, ಆತ್ಮಹತ್ಯೆ ಮಾಡ್ಕೊಂಡಿರೋದು ಏನು ಕಾರಣ ಅನ್ನೋದು ಕೂಡ ಆಮೇಲೆ ಗೊತ್ತಾಗ್ತದೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ನಡೆದಂಥ ಒಂದು ಚಾಲಕ ಆತ್ಮಹತ್ಯೆ ಪ್ರಕರಣದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೆಸರು ಒಂದು ಕಡೆ ಬಂದರೆ, ಮತ್ತೊಂದು ಕಡೆ ಈಗ BJP ಮತ್ತು ಕಾಂಗ್ರೆಸ್ ಮಧ್ಯೆ ಕೆಸರುಚಟಿಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ಇದರಿಂದ ಎರಡೂ ಕಡೆಯವರು ಪೊಲೀಸರ ಮೇಲೆ ಒತ್ತಡ ಏರಿ ಒಂದು ಕಡೆ FIR ಇಂದ ಕೈ ಬಿಡಬೇಕು ಅಂತ, ಮತ್ತೊಂದು ಕಡೆ ದೂರಲ್ಲಿ ಸೇರಿಸಬಾರ್ದು ಅಂತ, ಮತ್ತೊಂದು ಕಡೆ ಡಾಕ್ಟ್ರನ್ನ ಏನಾದರೂ ಮಾಡಿ ಪ್ರಕರಣದಲ್ಲಿ ಸಿಲುಕಿಸ್ಬೇಕು ಅಂತಕ್ಕಂಥ ಹುನ್ನಾರಗಳು ನಡೀತಿದೆ ಅಂತೇಳಿ ಈಗ BJP ಮುಖಂಡರು ಆರೋಪ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.